ಬಯಾಲಜಿ ಅರ್ಥ ಆಗ್ತದೆ. ಬಯಾಲಜಿ ಈಜಿ ಅಲ್ವಾ ಸರ್? ಚಿತ್ರಗಳು ಬಿಡಿಸೋದು ಬೇರೆ ಸಬ್ಜೆಕ್ಟ್ ಯಾವುದು ಕಷ್ಟ ಇಂಗ್ಲೀಷ್ ಇಲ್ಲ ಸರ್, ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಸಂಸ್ಕೃತ ಹಿಂದಿ ಎರಡು ಇದಾವೆ. ಅವನು ಸೈನ್ಸ್ ಸಂಸ್ಕೃತ. ಸೈನ್ಸಲ್ಲಿ ಎಷ್ಟು ಬಂತು ಮಾರ್ಕ್ಸ್? ಸೈನ್ಸಲ್ಲಿ 54, ಮ್ಯಾಥ್ಸಲ್ಲಿ 57. ಅದು that's for 80 ಅಲ್ಲ? Yes madam. ಇಂಗ್ಲೀಷ್ 72, ಕನ್ನಡ 63. ಇದು ಸಂಸ್ಕೃತ ಕನ್ನಡ 70 ಅವಾಗ ಇಟ್ಕೋಬೇಕು ಟಾರ್ಗೆಟ್. 70 ಇಟ್ಕೊಂಡು ನಿಮಗೆ 5-10 ಮಾರ್ಕ್ಸ್ ಬಫರ್ ನಿಮಗೆ 60 ಬರುತ್ತೆ. ಏನು ಫಾರ್ 70 ಮಾರ್ಕ್ಸ್. ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಂದ್ರೆ ನಮ್ಮ ಟೀಚಿಂಗ್ ಸ್ಟಾಫ್ ಇದ್ದಾರೆ. ಹಂಗಿಲ್ಲ ನೋಡೋಣ, ಅಷ್ಟಿಗೆ 2-3 ಸತಿ ಬಂದಿದ್ದಾರೆ. ಮನೆ ಬಂದು ಮಕ್ಕಳೆಲ್ಲ ಚೆಕ್ ಮಾಡ್ಕೊಂಡು ಹೋಗಿ ನನಗೆ ಏನು ಇರಲಿಲ್ಲ. ನಮಗೆ ಏನು ಕಷ್ಟ ಅಂದ್ರೂ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟು ಹೋಗ್ತಾನೆ. 100% ಬೇಕು. ನಮ್ಗೆ ಐತಿರಿ ನಮ್ಮ ಮನೆ ಮಾಸ್ಟರ್ ಮೇಲೆ ನಂಬಿಕೆ ಐತಿ, ನಮ್ಮ ಮಗನ ಮೇಲೆ ನಂಬಿಕೆ. ಇಲ್ಲಿ ಎಷ್ಟು ಆಯ್ತು ಕ್ಲಾಸ್? ಇಂಗ್ಲೀಷ್ ಮೀಡಿಯಮಲ್ಲಿ 95 ಇದೆ ಅಂತ. ಕನ್ನಡ ಮೀಡಿಯಮ್ ನಮ್ಮ ಟೋಟಲ್ ಆಗಿ 220 ಮೆಂಬರ್ಸ್ ಇದ್ದಾರೆ. ಇಂಗ್ಲೀಷ್ ಮೀಡಿಯಮಲ್ಲಿ 95, 125 ಕನ್ನಡ ಮೀಡಿಯಮ್ ಅಷ್ಟು ಎನ್ರೋಲ್ ಆಗಿದ್ದಾರೆ. ಮ್ಯಾಥ್ಸ್ ಏನು ಟಫ್ ಅಂತಿದೆ? ನೋ ಒನ್ ಇಸ್ ಟೆಲಿಂಗ್ ಮ್ಯಾಥ್ಸ್ ಸಿಸ್ಟಮ್. ಮ್ಯಾಥ್ಸ್ ಒಳಗೆ ಮೇಡಮ್ ಟ್ರಿಗ್ನೋಮೆಟ್ರಿ ಒಂದು ಸ್ವಲ್ಪ ಅವ್ರಿಗೆ ಡಿಫಿಕಲ್ಟ್ ಆಗಿದೆ. NC ಎಷ್ಟು ಜನ ಇದ್ದಾರೆ ಸರ್? NC ಎಷ್ಟು ಜನ ಇದ್ದಾರೆ? NC ನಾಟ್ ಕಂಪ್ಲೀಟೆಡು ಅಲ್ಲಿಗೆ ಒಂದು 52 ಜನ ಸಿಗ್ತಾರೆ. ಫಸ್ಟ್ 220 ಪಿಕಪ್ ಆಗಿರೋದು. 220 ಪ್ರಾಕ್ಟೀಸ್ ಮಾಡು. ಯಾವ NC ಅಲ್ಲ? ನೋ ಸರ್, 100% ಇವಾಗ ಏನು ಮಾಡಿಸ್ತಾ ಇದ್ದೀರಾ ಕ್ಲಾಸಲ್ಲಿ? ಮೇಡಮ್ ಈಗ ರಿವಿಷನ್ ಮಾಡ್ತಾ ಇದ್ದೀವಿ. ಡಿಸೆಂಬರಲ್ಲಿ ಸಿಲೆಬಸ್ ಎಲ್ಲ ಕ್ಲೋಸ್ ಆಯಿತು. ಅದಾದಮೇಲೆ ರಿವಿಷನ್, ಆಮೇಲೆ 2 ಟೆಸ್ಟ್ ಪ್ರಿಪ್ರೇಟರ್ ಆಗಿದೆ ಮೇಡಮ್. ಅದು ಮತ್ತು ನೀವು ಹೇಳಿದ್ರೆ ಸ್ಕೂಲಲ್ಲಿ ಬೆಳಗ್ಗೆ ಒಂದು ಮತ್ತು ಸಂಜೆ 4:30 ಇಂದ 5:30ವರೆಗೂ ಟೆಸ್ಟ್ 50-50 ಮಾರ್ಕ್ಸ್. ಮಾರ್ಚ್ 18ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗುವ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅಶ್ವೀಜಾ ಅವರು ತುಮಕೂರು ನಗರದಲ್ಲಿ 10ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ಪರೀಕ್ಷಾ ಪೂರ್ವ ತಯಾರಿ ಬಗ್ಗೆ ವಿಚಾರಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಕ್ಕಳು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡುವಂತೆ ಪೋಷಕರು ಪ್ರೋತ್ಸಾಹ ನೀಡಬೇಕು. ಪರೀಕ್ಷಾ ಸಮಯವಾದ್ದರಿಂದ ಮಕ್ಕಳು ಸಮಯ ವ್ಯರ್ಥ ಮಾಡದೆ ಓದಿನಲ್ಲಿ ಹೆಚ್ಚು ಆಸಕ್ತಿ ಕೊಡಬೇಕು ಎಂದು ತಿಳಿಸಿದರು.